ಎಸ್ಐಟಿ ವಿಚಾರಣೆಗೆ ಉದಯ್ ಜೈನ್ ಹಾಜರಾಗಿದ್ದಾರೆ. ನೋಟಿಸ್ ನೀಡಿದ್ದ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಉದಯ್ ಜೈನ್ ವಿಚಾರಣೆಗಾಗಿ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿ ವಿಚಾರಣೆಗೆ ಕರೆದಿದ್ದಾರೆ, ಯಾವ ಹಿನ್ನೆಲೆಯಲ್ಲಿ, ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಇವತ್ತು ಭೇಟಿ ಕೊಟ್ಟು ವಿಚಾರಣೆಗೆ ಹಾಜರಾಗಿದ್ದಾರೆ ಉದಯ್ ಜೈನ್. ಎಸ್ಐಟಿ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು ಹಲವು ಆಯಾಮಗಳಲ್ಲಿ ಅದರ ತನಿಖೆ ಸಾಗ್ತಾ ಇದೆ. ಈ ಮಧ್ಯೆ ವಿಚಾರಣೆಗೆ ಹಾಜರಾಗಿ ಅಂತ ಉದಯ್ ಜೈನ್ಗೆ ನೋಟಿಸ್ ಕೊಟ್ಟಿದ್ರು. ಆ ಉದಯ್ ಜೈನ್ ಇವತ್ತು ಎಸ್ಐಟಿಯ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ ನೀಡಿದ್ರು. ಹೀಗಾಗಿ ಇವತ್ತು ಬಂದು ತಾವು ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಯಾವ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಏನಾದರೂ ಉದಯ್ ಜೈನ್ನ ವಿಚಾರಣೆಗೆ ಕರೆದಿದ್ದಾರಾ ಗೊತ್ತಾಗಬೇಕು. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಉದಯ್ ಜೈನ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು, ಹಾಜರಾಗಿದ್ದಾರೆ. ಇದರ ಹಿನ್ನೆಲೆ ತಿಳಿಸೋದಾದ್ರೆ ವಿಜಯ್, ಉದಯ್ ಕುಮಾರ್ ಜೈನ್ ಅವರಿಗೆ ನೋಟಿಸ್ ಕೊಡದೆ ಕೇವಲ ದೂರವಾಣಿ ಮುಖಾಂತರ ಹೇಳಿ ಅವರನ್ನ ಕರೆದಿರುವಂತದ್ದು. ಯಾಕಂದ್ರೆ ನೋಟಿಸ್ ಕೊಡಬೇಕಾದ್ರೆ ಎಸ್ಐಟಿ ಅಧಿಕಾರಿಗಳು ಆ ಪ್ರಕರಣವನ್ನ ತನಿಖೆಗೆ ತಗೋಬೇಕಾಗತ್ತೆ, ಕೈಗೆತ್ತಿಕೊಳ್ಬೇಕಾಗತ್ತೆ. ಆದ್ರೆ ಯಾರು ದೂರುದಾರರಿದ್ದಾರೆ, ಕೆಲವು ವಿಚಾರಗಳಲ್ಲಿ ದೂರುದಾರರು ಕೊಟ್ಟಂತಹ ಪಿಟಿಷನ್ಗೆ ಅವರಿಗೆ ಹೇಳಿಕೆ ದಾಖಲು ಮಾಡಲಿಕ್ಕೆ ಅವರನ್ನ ಕರೆಸಲಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಇದು ಈಗ ಅಂದ್ರೆ ಈ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ತನಿಖೆ ಮಾಡ್ತಾ ಇರುವಂತದ್ದು ಒಂದು ಬುರುಡೆ ರಹಸ್ಯದ ಪ್ರಕರಣ, ಇನ್ನೊಂದು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆ ನಡೀತಾ ಇದೆ. ಅದರ ನಡುವೆ ಕೆಲವಾರು ದೂರುಗಳು ಬಂದಿದ್ದಾವೆ. ಆ ದೂರುಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ಹಂತದಲ್ಲಿ ವಿಚಾರಣೆ ಹಾಗೇನೆ ತನಿಖೆ ನಡೆಸಿ ಅದರ ನಂತರ ಅದಕ್ಕೊಂದು ಅದನ್ನ ದಾಖಲೀಕರಣ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ದೂರಿನಲ್ಲಿ ಉದಯ್ ಕುಮಾರ್ ಜೈನ್ ಸೇರಿದಂತೆ ಮತ್ತಿಬ್ಬರ ಮೇಲೆ ಆರೋಪ ಅಥವಾ ಹೇಳಿಕೆಗಳನ್ನು ಅವರಿಂದ ಪಡಿಬೇಕಾದ್ರೆ ಅವರನ್ನ ಕರೆಸಿ ಅವರನ್ನ ಒಂದು ವಿಚಾರಣೆ ಅಂತ ಮಾಡಿ ಅದರ ನಂತರ ಹೇಳಿಕೆಯನ್ನ ಪಡೆದು ಅದಂತ ಕಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಉದಯ್ ಕುಮಾರ್ ಜೈನ್ ಅವರನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಬ್ಬರು ಕರೆದಿದ್ದಾರೆ. ಹಾಗೆ ಅವರ ವಿಚಾರಣೆ ಮಾಡಿ ಅವರನ್ನ ಕಳಿಸ್ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.